ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಒಂದು ರುಚಿಕರವಾದಂತಹ ಹಾಗೆ ಹೆಲ್ದಿಯಾದಂತಹ ಹೆಸರು ಕಾಳಿನ ಉಪ್ಪಿಟ್ಟು ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ ಹೆಸರು ಕಾಳಿನ ರೈಸ್ ಬಾತನ್ನು ತುಂಬಾ ಸುಲಭವಾಗಿ ಹಾಗೆ ತುಂಬಾ ಬೇಗ ಮಾಡ್ಬೋದು. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು, ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇವೆ. ಸ್ಟವ್ ಹಚ್ಚಿ ಕುಕ್ಕರ್ ಬಿಸಿಯಾದ ತಕ್ಷಣ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಗೆ ಒಂದು 2ರಿಂದ 3 ಚಮಚ ಆಗುವಷ್ಟು ತುಪ್ಪ. ನೀವಿಲ್ಲಿ ತುಪ್ಪ ಇಲ್ಲ ಅಂತಾದರೆ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಬೋದು, ಇಲ್ಲದಿದ್ದರೆ ತುಪ್ಪ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬೋದು. ತೆಂಗಿನೆಣ್ಣೆ ಹಾಕಬೇಕು ಅಂತಿಲ್ಲ. ಇನ್ನು ತುಪ್ಪ ಬಿಸಿಯಾದ ತಕ್ಷಣ ಅದಕ್ಕೆ ಒಂದು 1/2 ಚಮಚ ಆಗುವಷ್ಟು ಉದ್ದಿನ ಬೇಳೆ, 1/2 ಚಮಚ ಸಾಸಿವೆ ಹಾಗೆ 1 ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಒಂದ್ಸಲ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದ್ಸಲ ಹೀಗೆ ಫ್ರೈ ಮಾಡಿ. ಇನ್ನಿದಕ್ಕೆ 1/2 ಚಮಚ ಆಗುವಷ್ಟು ಸೋಂಪು ಕಾಳು ಹಾಗೆ 1/4 ಚಮಚ ಆಗುವಷ್ಟು ಜೀರಿಗೆ ಇಷ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಇನ್ನಿದಕ್ಕೆ 2 ಮೀಡಿಯಂ ಸೈಜಿನ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿ. ಕುಕ್ಕರಲ್ಲಿ ಆದರೆ ತುಂಬಾ ಬೇಗ ಆಗ್ತದೆ. ನೀವು ಬೇಕಿದ್ದರೆ ಬಾಣಲೆಯಲ್ಲಿ ಕೂಡ ಮಾಡಿಕೊಳ್ಬೋದು. ನಾವಿಲ್ಲಿ ಕುಕ್ಕರಲ್ಲಿ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದಕ್ಕೆ 1 ಕಟ್ ಮಾಡಿದಂತಹ ಕೆಂಪು ಮೆಣಸು ಹಾಗೆ 1 ಹಸಿಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ 1 ಇಂಚು ಶುಂಠಿ ಹಾಗೆ 1 ಇಂಚಾಗುವಷ್ಟು ಚಕ್ಕೆ, 1 ಜಾಪತ್ರೆ ಇಷ್ಟನ್ನು ಹಾಕಿ ಹೀಗೆ ಒಂದ್ಸಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ಇದೊಂದು 2 ನಿಮಿಷ ಹೀಗೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಲಿ. ಇನ್ನಿದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ನಾವು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಹೆಸರು ಕಾಳನ್ನು ತಗೊಳ್ತೇವೋ ಅದೇ ಕಪ್ಪಲ್ಲಿ ನೀರು ಆ್ಯಡ್ ಮಾಡಿಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ 1/4 ಚಮಚ ಆಗುವಷ್ಟು ಕರಿಮೆಣಸಿನ ಹುಡಿ ಹಾಗೆ 1 ಚಮಚ ಆಗುವಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಹಾಗೆ ಖಾರ ಬೇಕಿದ್ದರೆ ಹಸಿಮೆಣಸು ಜಾಸ್ತಿ ಹಾಕಿಕೊಳ್ಳಿ. ಇಲ್ಲಿ 1/2 ಕಪ್ ಆಗುವಷ್ಟು ಹೆಸರು ಕಾಳನ್ನು 4ರಿಂದ 5 ಗಂಟೆ ಹೊತ್ತು ಚೆನ್ನಾಗಿ ನೆನೆ ಹಾಕಿದಂತಹ ಹೆಸರು ಕಾಳಿದು. ನೀವು ಬೆಳಿಗ್ಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿಯೇ ಹೆಸರು ಕಾಳನ್ನು ನೆನೆಲಿಕ್ಕೆ ಹಾಕಿ. ಇದನ್ನು ಇನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಕೊಂಡ್ರಾಯಿತು. ಹಾಗೆ 1 ಕಪ್ ಆಗುವಷ್ಟು ಅಕ್ಕಿ, ಇಲ್ಲಿ ನಾನು ಮಸೂರಿ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಕೊಂಡು ನೋಡಿ, ಈ ರೀತಿ ಎಲ್ಲ ಅಕ್ಕಿಗಳನ್ನು ಕುಕ್ಕರಿಗೆ ಹಾಕಿಕೊಳ್ಳಿ. ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೆಸರು ಕಾಳು ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈಗ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಆಪ್ಷನಲ್, ಬೇಕಿದ್ದರೆ ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು. ಹಾಗೆ ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪ ಇಷ್ಟು ಹಾಕಿ ಕುಕ್ಕರನ್ನು ಮುಚ್ಚಿ 3ರಿಂದ 4 ವಿಸಲ್ ಕೂಗಿಸಿಕೊಳ್ಳಿ. ಸ್ನೇಹಿತರೆ, ಈ ರೈಸ್ ಬಾತಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಈಗ ಕುಕ್ಕರ್ ತಣ್ಣಗಾಗಿದೆ. ಇನ್ನು ಕುಕ್ಕರ್ ಮುಚ್ಚಳ ತೆಗೆದು 1-2 ನಿಮಿಷ ಹಾಗೆ ಬಿಡಿ. ಮುಚ್ಚಳ ತೆಗೆದ ತಕ್ಷಣ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ರುಚಿಕರವಾದಂತಹ ಹೆಸರು ಕಾಳಿನ ರೈಸ್ ಬಾತ್. ಇನ್ನಿದನ್ನು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಹೆಸರು ಕಾಳಿನ ರೈಸ್ ಬಾತ್ ರೆಡಿ ಆಯಿತು. ಇನ್ನಿದನ್ನು ಸರ್ವ್ ಮಾಡಿದ್ರಾಯಿತು. ತುಂಬಾ ರುಚಿಯಾಗಿರುವಂತಹ ಈ ರೈಸ್ ಬಾತನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.